ಕೋಟ್ಯಾಂತರ ಸಂಬಂಧಿಗಳು ಎಲ್ಲರಿಗೂ ನಮಸ್ಕಾರ. ಜೀವನ ಎಂಬುದು ಒಂದು ಸಾಧನೆ ಮಾಡತಕ್ಕಂಥ ಒಂದು ಛಲ. ಅದು ಹೇಗೆಂದರೆ, ಕಾಡೊಳಗೆ ಹಲವಾರು ಮರಗಳು ಕಾಣಬಹುದು. ಕಾಡೊಳಗೆ ಹಲವಾರು ಮರಗಳನ್ನು ಕಾಣಬಹುದು. ಆದರೇನು ಶ್ರೀಗಂಧ ಮರತರ ಪರಿಮಳ ಕೊಡುವ ಮರಗಳು ಒಂದು ಎರಡು ಅಲ್ಲಲ್ಲೇ ಕಾಣಬಹುದು. ಅದರ ಪರಿಮಳ ಮಾನವನ ಜೀವನಗಳನ್ನು ಪರಿಶುದ್ಧ ಮಾಡುವುದಾಗೆ. ಕಾಡೊಳಗೆ ಹಲವಾರು ಪ್ರಾಣಿಗಳು ಇರಬಹುದು. ಆನೆ ಥರ ಬಲವಂತ ಪ್ರಾಣಿ ಯಾವುದೂ ಇಲ್ಲ. ಅದು ಥರ ಮಾನವನಿಗೆ ಉಪಯೋಗ ಆಗುವುದು ಇಲ್ಲ. ನೀರೊಳಗೆ ಹಲವಾರು ಲಕ್ಷಾಂತರ ಪ್ರಾಣಿಗಳು ನೀರೊಳಗೆ ಜೀವನ ಮಾಡುತ್ತಾ ಇದೆ. ಅದರಲ್ಲಿ ಮೊಸಳೆ ಥರ ಬಲವಂತ ಪ್ರಾಣಿ ನೀರೊಳಗೆ ಯಾವುದು ಇಲ್ಲವೇ ಇಲ್ಲ. ಮಾನವ ಕುಲದಲ್ಲಿ ಕೋಟಿಯಾದ ಜನಗಳು ಇದ್ದರೇನು, ಶ್ರೀಮಾನ್ ಮೋದಿಜಿ ಥರ ದೇಶದ ಪ್ರೇಮ, ದೇಶಕ್ಕೋಗ ದುಡಿಬೇಕು ಎಂಬ ಮನೋಭಾವನೆ ಎಲ್ಲರ ಮನದಲ್ಲಿ ಬರುವುದೇ ಇಲ್ಲ. ಶ್ರೀಮಾನ್ ಮೋದಿಜಿ ಥರ ದೇಶದ ಪ್ರೇಮ, ದೇಶದ ಸೇವೆ ಎಲ್ಲರ ಮನದಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಒಂಟಿ ಮರ ತೋಪಲ್ಲ, ಒಬ್ಬರಿಂದ ಜಗವಲ್ಲ. ಒಂಟಿ ಮರ ತೋಪಲ್ಲ, ಒಬ್ಬರಿಂದ ಜಗವಲ್ಲ. ಭೇದ ಭಾವ ನಮ್ಮಲ್ಲಿ ಇಲ್ಲವೇ ಇಲ್ಲ. ಭೇದ ಭಾವ ನಮ್ಮ ಭಾರತದಲ್ಲಿ ಇಲ್ಲವೇ ಇಲ್ಲ. ಹಲವಾರು ಹೂಗಳಿಂದಲೇ ಹೂವಿನ ಹಾರ ಮಾಡುವುದಾಗೆ, ಹಲವಾರು ಹೂವಿಂದಲೇ ಜೇನುನೂಲ ಗೂಡು ಕಟ್ಟಿದಾಗೆ. ಹಲವಾರು ಹೂವಿಂದ ಮರಗಳ ತಂದು ಜೇನುಲ ಗೂಡು ಕಟ್ಟಿ ಸರ್ವರು ಸುಖಪಡನ ಎಂಬಾಗರ ಕೆಟ್ಟ ಜನರ ಕಣ್ಣು ಬಿದ್ದು ಜೇನುಲಾನ ಪ್ರಯತ್ನ ಪಡುತ್ತಾದಾರೆ. ಆದರೇನು ಜೇನುಲದ ಪವರು ಅನುಭವಿಸಬರಿಕೆ ಗೊತ್ತು.
ಅದರಿಂದ ನಾವೆಲ್ಲರೂ ದೇಶ ನಮದೆಂಬ ಭಾವನೆ, ನಾವೆಲ್ಲರೂ ದುಡಿದರೆ ದೇಶ ಸಮೃದ್ಧಿಯಾಗಿ ಇರಬಹುದು. ಜಗಳವನ್ನು ಬಿಟ್ಟು ದುಡಿಮೆ ಕಡೆ ಮನಸ್ಸಿಟ್ಟು, ಜಗಳವನ್ನು ಬಿಟ್ಟು ದುಡಿಮೆ ಕಡೆ ಮನಸ್ಸಿಟ್ಟು, ಒಂದೊಂದು ದಿನವೂ ಒಳ್ಳೆದನ್ನು ಬಯಸಿ, ಒಳ್ಳೆದನ್ನು ಮಾತಾಡಿ, ಒಳ್ಳೆದನ್ನು ಮಾಡಿ, ಮಾನವ ಕುಲಕ್ಕೆ ಕೀರ್ತಿ ತರಣ. ಇಷ್ಟ ಮಟ್ಟಕ್ಕೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.